ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ನೋಡಿ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಆಗಿದೆ. ಇಲ್ಲೊಂದು ಕಾಮಿಡಿ ಪೀಸ್ ಒಂದಿದೆ. ಕಾಮಿಡಿ ಪೀಸ್ ಇದೆ. ಒಬ್ಬ ಬಾಡಿ ಬಿಲ್ಡರ್ ಒಬ್ರು ಇದ್ದಾರೆ. ಅದೇ ಯಾಕಂಗೆ ಅಲ್ಬಿಡ್ತೀಯ? ಇಲ್ಲಿ ಇನ್ನೊಬ್ರು ಬಂದರು. ಅವರು ಮುಖ ತೋರಿಸಲ್ಲ. ಅವ್ರು ಓಡಾಕ್ತಾರೆ. ನೋಡಿ ಗೈಸ್, ಎಲ್ಲ ಒಂದು ಕಡೆ ಹೋಗೋದಿದೆ. ಎಲ್ಲಿಗೆ ಹೋಗ್ತೀನಿ ಅಂತ ಈ ಟ್ರಾವೆಲಲ್ಲಿ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಅದು ನೈಟೇ ಆಗ್ತಾ ಇದೆ, ಡೇ ಟೈಮಲ್ಲ, ನೈಟ್ ಸ್ಟಾರ್ಟ್ ಆಗ್ತಾ ಇದೆ. ಏನಾಯ್ತು? ಈಗ ನಡಿ, ಕೇಳೋದೇನಿದೆ? ಓಯ್, ಏನದು? ಹೋಗೇ ಬಿಡ್ತಾ ಕಡೆ ನಾಯಿ. ಗ್ಲಾಸ್ ಒರೆಸು ಒಂದೇ ಅಲ್ವಾ? ನೋಡಿ, ಇಲ್ಲೊಬ್ರು ಗ್ಲಾಸ್ ಒರೆಸ್ತಿದ್ದಾರೆ. ಬೇಗ 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 ನೋಡಿ, ನೀಟಾಗಿ ಗ್ಲಾಸ್ ಅಂದರೆ ಆಯ್ತು. ಒರ್ಸು ಎಲ್ಲ ಒರ್ಸು. ಹಾಂ, ನೀಟಾಗಿ ಒರೆಸು. ಧೂಳು ಗ್ಲಾಸ್ ಮೇಲೆ ಒರೆಸೆ ಮೇಯ್ನು. ಹಾಂ ಹಾಂ, ತೊಗೋಬೇಕು. ಅಲ್ಲಿಂದ ತೊಗೊಂಡು ಹೋಗೋದು ಸೀದಾ. ಕ್ಯಾನ್ ಇದೆಯಲ್ಲ. ಹೊಸಕೋಟೆನಲ್ಲಿ ಗಾಡಿ ನಿಲ್ಲಿಸಿ ಊಟಕ್ಕೆ ನಿಲ್ಸಿದ್ವಿ. ಇನ್ನೊಂದು ಬ್ಯಾಚ್ ಬಂತು ನೋಡಿ. ಎಲ್ಲರೂ ಸೇರಿ ಬಿಸಿಬೇಳೆ ಬಾತು ಮೊಸರನ್ನ ಇತ್ತು, ಅದನ್ನು ತಿಂತಾಕ್ ಕೂತಿದ್ದೀವಿ. ನೋಡಿ, ಎಲ್ಲರೂ ತಿಂತಿದ್ದಾರೆ. ಎಲ್ಲ ನೋಡಿ, ಎಲ್ಲರೂ ಯಾರೋ ಒಂದು ಹೋಟ್ಲು ಸಿಕ್ತು. ಹೋಟ್ಲು ಕ್ಲೋಸ್ ಆಗಿತ್ತು, ಅದ್ರ ಕೆಳಗಡೆ ಜಾಗ ಇತ್ತು ಅಂತೇಳಿ ಕಂಪ್ಲೀಟ್ ಎಲ್ಲರೂ ಕೂತಿ ತಿಂತಾ ಇದೀವಿ. ಇಲ್ಲಿಂದ ತಿಂದು ಮತ್ತೆ ಲಾಂಗ್ ಜರ್ನಿ ಹೋಗ್ಬೇಕು. ಹಂಗಾಗಿ ಫಸ್ಟ್ ಎಲ್ಲ ಹೊಟ್ಟೆ ಹಸ್ಕೊಂಡ್ಬಂದ್ಬಿಟ್ಟಿದ್ರು. ಅವರು ಬೇರೆ ಏನು ತಿಂದಿಲ್ಲ ಅಂತೇಳಿ. ಇವನು ನಿದ್ದೆ ಮೂಡಲ್ಲ ಇದ್ದಾನೆ, ಇನ್ನೂ ಎದ್ದಿಲ್ಲ ಅವನು. ಬಿಸಿಬೇಳೆ ಬಾತು, ಮೊಸರನ್ನ, ಕರ್ಡ್ ರೈಸು, ಮತ್ತು ಬಜ್ಜಿನೋ ಬೋಂಡನೋ ಬೋಂಡ ತಿಂದು ಮತ್ತೆ ಹೊರಡ್ತಾ ಇದ್ದೀವಿ. ಇನ್ನೇನು ಕಬಾಬ್ ಹಾಕೋ. ಕಬಾಬ್ ಖಾಲಿ ಆಯ್ತಾ? ಹಾಂ, ತಿರುಪತಿ ಹೋಗ್ತಾ ಇರೋದು. ಕಬಾಬ್ ತಿನ್ಕೊಂಡು ಹೋಗಂಗಿಲ್ಲಲ್ಲ. ಇದಾಕು ಬೇಳೆ ಬಾಯಿ ಸಾಕು. ಮೊಸರನ್ನ ಬೇಳೆ ಬಾತಕು. ಸಾಕ್ಬಿಡು. ಅಡಿ ಗೈಸ್, ಇಲ್ಲಿ ಹೈವೇನಲ್ಲಿ ಹೊಸಕೋಟೆ ಹೈವೇ ಟೋಲ್ ಗೇಟ್ ಹತ್ರ ನಿಲ್ಸ್ಕೊಂಡು ಈಗ ತಿಂತಾಯಿದ್ದೀವಿ. ಮತ್ತೆಲ್ಲೂ ಮುಂದೆ ತಿನ್ನೋಕ್ಕಾಗಲ್ಲ, ಆಲ್ರೆಡಿ ಲೇಟ್ ಆಯಿತು ಅಂತೇಳಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ತಿಂತಾಯಿದ್ದೀವಿ. ನೋಡಿ, ಎಲ್ಲರದು ಊಟ ಆಗ್ತಾಯಿದೆ. ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ನೈಟೆಲ್ಲ ಜರ್ನಿ ಆಗುತ್ತೆ. ಆಲ್ಮೋಸ್ಟ್ ಪೂರ್ತಿ ನೈಟ್ ಜರ್ನಿ ಆಗುತ್ತೆ ಇದು. ಇದೇ ಟೋಲ್ ಗೇಟ್ ಇದು. ನೋಡಿ ಗೈಸ್, ಇದೆ ಟೋಲ್. ಇದು ಹೈವೇ ಟೋಲು. ಹೊಸಕೋಟೆ ಹೈವೇ ಟೋಲ್ ಇದು. ಹೊಸಕೋಟೆ ಹೈವೇ ಟೋಲು. ಇಲ್ಲೇ ಲೆಫ್ಟಲ್ಲಿ ಹಾಕ್ಕೊಂಡು ಇಷ್ಟೊತ್ತರೆಗೂ ಎಲ್ಲರೂ ಊಟ ಮಾಡಿದ್ದು. ಎಲ್ಲ ಊಟ ಮಾಡಾಗಿದೆ. ಈಗ ಯಾರ್ಯಾರಿದ್ದಾರೆ ಅಂತ ತೋರಿಸ್ದೆ ನಿಮಗೆ. ಇದು 2 ಕಾರಲ್ಲಿ ಬಂದಿರೋದು. 2 ಕಾರಲ್ಲಿ ಹೋಗ್ತಾ ಇರೋದು. ಎಲ್ಲ ತಿಂದ್ಬಿಟ್ಟು ಈಗ ರಿಲ್ಯಾಕ್ಸ್ ಆಗ್ತಿದ್ದಾರೆ. ನೋಡಿ, ತಿಂದು ಎಲ್ಲ ರಿಲ್ಯಾಕ್ಸ್ ಆಗ್ತಿದ್ದಾರೆ. ರಿಲ್ಯಾಕ್ಸ್ ಆಗಿ ಇನ್ನೇನು ಹೊರಡೋದಷ್ಟೆ. ಓಕೆ, ಇನ್ನೇನು ಮತ್ತೆ
ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು. ಈಗ ಊಟ ಅಂತೂ ಆಯಿತು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಆಲ್ಮೋಸ್ಟು ತಲುಪ್ತೀವಿ. ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ನಿಮಗೆ. ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ನೋಡೋಣ, ಅಂದಾಜು ಗೆಸ್ ಮಾಡಿ. ಈಗ ಟೀ ಅಂಗಡಿಗೆ ಬಂದಿದ್ವಿ. ಈಗ ಒಂದು ಬ್ರೇಕ್ ಸಿಕ್ಕಿದೆ. ಎಲ್ಲ ವಾಕ್ ಮಾಡ್ತಿದ್ದಾರೆ. ಈಗ ಟೀ ಬ್ರೇಕ್. ಹಾಂ, ಇವರೇ ಬಾಡಿ ಬಿಲ್ಡರ್ ಇಲ್ಲೊಬ್ಬರು ಇದ್ದಾರೆ. ಟೀ ಬ್ರೇಕು. ಇವಾಗ ಟೈಮ್ ಎಷ್ಟು ಈಗ ಅಂದರೆ 1 ನಿಮಿಷ. ಟೈಮ್ ಆಲ್ರೆಡಿ 3:20. ಒಂದು ಗ್ಲಾಸ್ ಇಸ್ಕೊಂಡು ಇವನಿಗೆ ಒಂದು ಸ್ವಲ್ಪ ಟೀ ಹಾಕ್ಕೊಡೋದು. ಕಾಫಿ ಒಂದು ಬೇಕಾ ಟೀ? ಅಲ್ವೇ? ಹಾಂ, ಇನ್ನೊಂದು ಟೀ ಕೊಡ್ರಿ ಇಲ್ಲಿ. ಸರಿ, ಇವನೀಗ ಬಸ್ಬೇಕು. ನೀನೇ ಬೇಕಣ್ಣ ಟೀ? ನನಗೆ ಅರ್ಧ ಅದು. ಏನು ಏನೋ? ಹಾಂ, ನೀನು ತಿಂತೀಯಲ್ಲ ಹಂಗೆ ತಿಂತೈತೆ ನೋಡಿ. ನೀನು ತಿಂತೀಯಲ್ಲ ಹಂಗೆ ತಿಂತೈತೆ. ಓಯ್ ಓಯ್ ಕುರ್ಕುರೆ ಬೇಕಾ ಪಾಪ್ಕಾರ್ನ್ ಬೇಕಾ? ಬಾಯಿಲಿ ಯಾವುದು ಬೇಡವಾ? ಹೋಗಿ ಪಾಪ್ಕಾರ್ನ್ ಇಸ್ಕೊಂಬ. ಅಲ್ಲಿ ಪಾಪ್ಕಾರ್ನ್ ಇದೆ ಅಂತ ಇಸ್ಕೊಂಬ ಹೋಗು. ಕುರ್ಕುರೆ ಬೇಕು ಅಂತದಾಳೆ. ಯಾವ್ದಾ? ಪಾಪ್ಕಾರ್ನ್ ಕೊಡೋ ಒಂದು ಅಷ್ಟೇನಾ? ಕುಡಿದ್ರೆ ಕುಡಿಬೋದು. ಓ, ಅಷ್ಟು ಎತ್ಕೊಂಬಂದಿದ್ಯಲ್ಲ ನೀನು. ಕೊಡ ನಂಗೆ. ಏನು 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 ಬರೋದು ಈಗ? ಅವೆಲ್ಲ ಕುಡ್ಕೊಂಡು ಕೊಸೋನೆ ಕೊಸಿಲ್ಲ ಈಗ ಕೊಡಿಸ್ತೀನಿ. ನೀನೇ ಬರಲಿಲ್ಲಲ್ಲ. ಬೇಕಾ ಪಾಪ್ಕಾರ್ನು? ಆಯ್ತು, ಎಷ್ಟೊಂದಿದೆ ನೋಡಲ್ಲಿ. ನಾವೇ ತಿನ್ಬಿಟ್ಟು ಕೊಡ್ತೀವಿ. ಹೋಗ್ರಿ, ನೀನೆಲ್ಲ ಹಿಂಗಿರ್ಕೊಂಬಂದು ಕೂತ್ಕೊಂಡೆ. ಒಂದು ಕವರ್ ಕೊಡು. ಕುರ್ಕುರೆ ಪಾಪ್ಕಾರ್ನಿಗೆ ಜನ ನಡೀತಾ ಇದೆ. ಮನೆಗೆ ಕುರ್ಕುರೆ ಕೊಡಿಸ್ಲಿಲ್ಲ ಅವಳಿಗೆ, ಪಾಪ್ಕಾರ್ನೇ ತಿಂತಿದ್ದಾಳೆ. ಕೊನೆಗೂ ಕಾಫಿ ಟೀ ಎಲ್ಲ ಕುಡ್ದಾಯಿತು. ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ 3:30 ಟೈಮ್. ಈಗ ಬೆಳಗಿನ ಜಾವ 3:30. ಇನ್ನೂ ಒಂದು 50 ಕಿಲೋಮೀಟ್ರ್ ಇದೆ ತಿರುಪತಿಗೆ. ಹಾಂ, ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿರಲಿಲ್ಲಲ್ಲ. ತಿರುಪತಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ. ಅದು ಬೆಳಗ್ಗೆನೇ ಹೋದರೆ ಟಿಕೆಟ್ ಸಿಗುತ್ತೆ, ಅಲ್ಲಿ ಟೋಕನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಬೇಗನೆ ಹೋಗ್ತಾ ಇರೋದು. ಹಂಗಾಗಿ ನೈಟ್ ಜರ್ನಿ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ, ಎಲ್ಲ ಆಯಿತು. ಓಯ್, ಅದೇನು ಅಷ್ಟೊಂದು ತೊಗೊಂಡಿದ್ಯಾ? ಅಯ್ಯ ನೀನು. ಪಾಪ್ಕಾರ್ನ್ ಎಲ್ಲ ಇಲ್ಲೇ ಖಾಲಿ ಆಗುತ್ತೆ. ಎಲ್ಲಿ ಮನೇಲೇ ಮಾಡಿದ್ದ? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ ಪಾಪ್ಕಾರ್ನ್. ಅಷ್ಟೊಂದು ಎತ್ಕೊಂಡೋದೆ. ಇನ್ನು ನಾಳೆ ಬರೋವರೆಗೂ ಅಷ್ಟೇ ಇರೋದಲ್ಲಿ. ಚೆನ್ನಾಗಿದೆ ಟೇಸ್ಟು, ಮನೇಲಿ ಮಾಡಿದ್ದಂತೆ ಪಾಪ್ಕಾರ್ನು. ಓಕೆ, ಇನ್ನೇನು
ಇನ್ನು ಸ್ವಲ್ಪ ಜರ್ನಿ ಇದೆ, ಮಾಡಿ ಮುಗಿಸಿದ್ರೆ ಆಯಿತು. ಐ ಎಷ್ಟು ತಿಂತ್ಯ ಅದು ಅಲ್ಲಿ ಪ್ರತೀಕ ಕೊಟ್ಟ ಅವ್ನಿಗೆ ಕೈಯೇ ಕೊಟ್ಟೆ. ನಂಗೆ ಪಾಕು ಸಾಕು, ನಡಿ ನಡಿ ಆಟ ಬೇಡ. ನಾನು ಚೂರು ಅಂದ್ರೆ ಇಷ್ಟೇನಾ ಹಾಕ್ಬೇಕು ಅಷ್ಟೇ, ನನಗೆ ಬೇಡವಾ, ಇಷ್ಟ ಇರೋದಿಲ್ಲ. ಇಷ್ಟ ಹತ್ತತ್ತು ಮೇನ್ ರೋಡಲ್ಲಿ ವೆಹಿಕಲ್ ಓಡಾಡ್ತಾರೆ ನೋಡಲ್ಲಿ. ನೋಡ್ತೀರಾ ತಿರುಪತಿ ಅಂತೂ ಇಂತೂ 4:15 ರೀಚ್ ಆಗಿದ್ದೀವಿ. ಇಲ್ಲಿ ಪಿಲ್ಲರ್ಗಳ ಮೇಲೆ ನೋಡಿ, ಪಿಲ್ಲರ್ಗಳ ಮೇಲೆಲ್ಲ ತಿರುಪತಿ ನಾಮ ಹಾಕಿದಾರೆ ನೋಡಿ. ಪಿಲ್ಲರ್ಗಳ ಮೇಲೆಲ್ಲ ಎಲ್ಲ ಪಿಲ್ಲರ್ಗಳ ಮೇಲೆ ಇದ್ದಾವೆ ತಿರುಪತಿ ಅಂತ ಗುರ್ತು ಸಿಗೋಕ್ಕೆ. 4:15 ರೀಚ್ ಆದಾಗ ತಿರುಪತಿ 4:15 ಟೈಮ್ ಆಯಿತು. ನೈಟ್ ಜರ್ನಿ, ಒಂಥರ ಡಿಫ್ರೆಂಟ್ ಜರ್ನಿ ಇದು. ನೈಟ್ ಜರ್ನಿ ಮಾಡಿದ್ದು ಫಸ್ಟ್ ಟೈಮ್ ಇದು. ಅದಕ್ಕೊಂದು ರೀಸನ್ ಇದೆ, ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಯಾಕೆ ನೈಟ್ ಜರ್ನಿ ಮಾಡಿಕೊಂಡು ಬಂದ್ವಿ ಅಂತೇಳಿ. ಆ್ಯಕ್ಚುಲಿ 3:30 ಬರಬೇಕಿತ್ತು, ಹೊರಟಿದ್ದು ಲೇಟ್ ಆಯ್ತು. ಸ್ವಲ್ಪ ಹೊರಟಿದ್ದು ಲೇಟ್ ಆಗಿದ್ದರಿಂದ 4:15 ರೀಚ್ ಆಗಿದ್ವಿ. ಈಗ ನೋಡಿ ಕಾರ್ ಪಾರ್ಕ್ ಮಾಡಾಯ್ತು, ಎಲ್ಲ ಹೋಗ್ತಾ ಇದೀವಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಷ್ಟು ಬೇಗ? ಕಾರ್ ಪಾರ್ಕ್ ಮಾಡಾಗಿದೆ, ಇನ್ನೊಂದು ಕಾರ್ ಪಾರ್ಕ್ ಮಾಡ್ತಾರೆ. ಇನ್ನೇನೆಲ್ಲ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಡ್ತು ಬಂದಿದ್ದೀಗ. ನೋಡಿ ಎಲ್ಲ ಬರ್ತಾರೆ. ಇನ್ನೊಂದು ಕಾರು ಆಧಾರ್ ಕಾರ್ಡ್ ನಂದು ಮೂರು ಇಟ್ಕೊಂಡ್ಯಾ? ಇದೇ ತಿರುಪತಿ. ಏನಕ್ಕೆ ಅಂತ ಹೇಳ್ತೀನಿ, ಈಗ ಸ್ವಲ್ಪ ಹತ್ರಲ್ಲೇ ಹೇಳ್ತೀನಿ ಏನಕ್ಕೆ ಅಂತ ಹೇಳಿ ಬಂದಿದ್ದು. ಅಂದರೆ ಈ ರೀತಿ ಬಂದರೆ ಮಾತ್ರ ಬೇಗ ದರ್ಶನ ಆಗುತ್ತೆ. ಅದು ಯಾಕೆ ಏನು ಅಂತೇಳಿ ಈಗ ಗೊತ್ತಾಗತ್ತೆ ನಿಮಗೆ. ಅಂದ್ರೆ ನಾವು ಅವಾಗ ಏನೋ 4:15 ಟೋಕನ್ ಸಿಗುತ್ತೆ. ತಿರುಪತಿ ದರ್ಶನಕ್ಕೆ ಟೋಕನ್ ಸಿಗುತ್ತೆ ಅಂತ 4:15 ಕ್ಯೂ ಇರುತ್ತೆ. 4:15 ಅಲ್ಲ, 3 ಗಂಟೆಯಿಂದ ಇರುತ್ತಂತೆ. ನಾವು ನಿಂತ್ಕೊಂಡಿದ್ದೀವಿ, ಸಿಗುತ್ತೋ ಇಲ್ಲೋ ನೋಡೋಣ ಬನ್ನಿ. ತಿರುಪತಿ ಬರೋರಿಗೊಂದು ಕಿವಿ ಮಾತು, ದಯವಿಟ್ಟು ಯೋಚನೆ ಮಾಡಿ ಬನ್ನಿ. ಅಷ್ಟು ಸುಲಭ ಇಲ್ಲ ತಿರುಪತಿನಲ್ಲಿ ನಿಮಗೆ ಟೋಕನ್ ಸಿಗೋದು, ಒಳಗಡೆ ದರ್ಶನ ಸಿಗೋದು ಅಷ್ಟು ಸುಲಭ ಇಲ್ಲ. 4:15 ಈಗ ಟೈಮ್ ಎಷ್ಟು? 6:45ವರೆಗೂ ವೆಯ್ಟ್ ಮಾಡಿದ್ದೀವಿ. ಕ್ಯೂ ನಿಲ್ಸ್ಕೊಂಡಿದ್ದಾರೆ ಒಳಗೆ. ಬಟ್ ತಿರುಪತಿ ಅಲ್ಲಿ ಟೋಕನ್ಸ್ ಕೊಡಲಿಲ್ಲ. ಕ್ಯೂ ಒಳಗಡೆ ಬಿಟ್ಟರು, ಎಲ್ಲ ಒಳಗಡೆ ಬಿಟ್ಟು ಟೋಕನ್ ಸಿಗತ್ತೆ ಅಂತೇಳಿ ಕಾಯ್ತಾಯಿದ್ರು ಕೂಡ ಟೋಕನ್ ಸಿಕ್ಕಿಲ್ಲ. ಮತ್ತೆ ವಾಪಸ್ ಕಳಿಸಿದ್ರು. ಮತ್ತೆ ನಾಳೆ ಬನ್ನಿ ಅಂತೇಳಿ ಫ್ರೀ ದರ್ಶನ ಸಿಗತ್ತೆ ಹೋಗ್ರಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಹೇಳಿದರು 3 ದಿನ ಒಳಗಡೆ ರೂಮಲ್ಲಿ ಹಾಕಿದ್ರಂತೆ. 3 ದಿನ ಆಗಿ 4ನೇ ದಿನ ನೋಡ್ಕೊಂಡ್ಬಂದಿದ್ದಾರೆ. ನಮ್ಮದು ಅದೇ ಪರಿಸ್ಥಿತಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ಇನ್ನು, ನೋಡೋಣ ಏನಾಗುತ್ತೆ. ಇವತ್ತಿನ ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೇನಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.